ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಅಫ್ಕೋರ್ಸ್ ಮುದ್ದೆ ಅಂದಮೇಲೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನೇ ಬೇಕಾಗಿಲ್ಲ, ಅಷ್ಟು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಮುದ್ದೆ ಎಷ್ಟು ಸ್ಪೆಷಲ್ಲೋ ಹಾಗೆ ನಾನು ಮಾಡಿರೋ ಮೆಥಡ್ ಸಹ ಸ್ಪೆಷಲ್. ಯಾಕೆ ಅಂತ ಅಂದರೆ ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈಸಿಯೆಸ್ಟ್ ಮೆಥಡಲ್ಲಿ ಹೇಗೆ ಮುದ್ದೆನ ಪರ್ಫೆಕ್ಟಾಗಿ ಮಾಡ್ಬೋದು, ಅದನ್ನು ಯಾವುದೇ ತುಪ್ಪ ಎಣ್ಣೆ ಬೆಣ್ಣೆ ಏನೂ ಹಾಕ್ದಲೇ ಎಷ್ಟು ಚೆನ್ನಾಗಿ ಮುದ್ದೆನ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಬನ್ನಿ ಹಾಗಿದ್ರೆ ಏನು ವಿಶೇಷತೆ ಅಂತ ನೋಡೋಣ. ವಿಶೇಷತೆ ಅಂದರೆ ಹೌದು ಇದೇನೆ, ನಾನಿಲ್ಲಿ ತೋರಿಸ್ತಾ ಇರೋದು ಟೀ ಕೆಟಲ್. ನಾನು ಟೀ ಕೆಟಲ್ ಮಾಡ್ತೀವಲ್ವ, ಆ ಕೆಟಲ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾವು ಟೀ ಕೆಟಲಲ್ಲಿ ಟೀ ಮಾಡೋದು ನೋಡಿರ್ತೀವಿ ಅಥವಾ ಹಾಲು ಕಾಯಿಸೋದನ್ನ ನೋಡಿರ್ತೀವಿ. ಆದರೆ ಈ ವಿಡಿಯೋದಲ್ಲಿ ನಾನು ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಅಂದರೆ ನಮಗೆ ಕೆಟಲಲ್ಲಿ ಹೋಲ್ಡಿಂಗ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಕೈಯಲ್ಲಿ ಕಂಪ್ಲೀಟಾಗಿ ಹೋಲ್ಡ್ ಮಾಡಿಕೊಂಡು ಎಷ್ಟು ಈಸಿಯಾಗಿ ಮುದ್ದೆ ತಿರುಗಿಸ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮುದ್ದೆಗಳು ಅಳತೆ ಹೇಳಬೇಕು ಅಂದರೆ ಈ ಗ್ಲಾಸ್ ತೋರಿಸ್ತಿದ್ದೀನಲ್ವ, ಆ ಗ್ಲಾಸಲ್ಲಿ 1/4 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಕಾಳು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಬಿಸಿ ಆಗೋಕ್ಕೆ ಬಿಡ್ತೀನಿ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಮೆಷರ್ಮೆಂಟ್ ಹೇಳಬೇಕಲ್ವ, 1/4 ಕಪ್ ನೀರಿಗೆ 1 ಗ್ಲಾಸ್ ರಾಗಿ ಫ್ಲೋರ್ನ ನೀವು ತೊಗೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಮುದ್ದೆ. ಈ ಕಡೆ ತುಂಬ ತೆಳುವೂ ಇರಲ್ಲ, ತುಂಬ ಗಟ್ಟಿನೂ ಇರಲ್ಲ, ಪರ್ಫೆಕ್ಟ್ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ನೀರು ಸ್ವಲ್ಪ ಬಿಸಿ ಆದಮೇಲೆ ನೀವು 1 ಟೇಬಲ್ ಸ್ಪೂನಷ್ಟು ರಾಗಿ ಫ್ಲೋರ್ನ ಹಾಕಬೇಕಾಗತ್ತೆ. ಅದು ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ತೊಗೊಂಡಂಥ ರಾಗಿ ಫ್ಲೋರ್ನ ಟೀ ಕೆಟಲ್ಗೆ ಸೇರಿಸ್ಕೊಂಡಾದಮೇಲೆ ನೀವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 30 ಸೆಕೆಂಡ್ಸು ಬಿಡಬೇಕಾಗತ್ತೆ. ಯಾಕೆಂದರೆ ಮುದ್ದೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸಣ್ಣ ಪುಟ್ಟ ಮೆಥಡ್ಸ್ನು ನಾವು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ನಾವು ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಮುದ್ದೆ ಪರ್ಫೆಕ್ಟಾಗಿ ಆಗುತ್ತೆ, ಹಾಗೆ ಕೈಗೆ ಅಂಟಲ್ಲ ನಾವು ಮುದ್ದೆ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ನೋಡಿ, ನಾನು ರೊಟ್ಟಿ ಎತ್ತೀವಲ್ವ, ಆ ರೊಟ್ಟಿ ಎಲೆನ ತೊಗೊಂಡು ನೀಟಾಗಿ ತಿರುಗಿಸೋದನ್ನ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ವಿಡಿಯೋನ ಗಮನ ಇಟ್ಟು ನೋಡ್ಕೊಳ್ಳಿ. ನಾನು ಹೇಗೆ ತಿರುಗಿಸ್ತಾ ಇದ್ದೀನೋ ಹಾಗೆ ತಿರುಗಿಸಿ. ಹಾಗೆ ಮತ್ತು ನಿಮಗೆ ಇದರಲ್ಲಿ ಟೀ ಕೆಟ್ಲಲ್ಲಿ ತುಂಬ ಈಸಿ ಆಗುತ್ತೆ ಮುದ್ದೆ ತಿರುಗಿಸೋಕ್ಕೆ, ಎಸ್ಪೆಷಲಿ ಬರದೇ ಇರೋರಿಗೆ ಮುದ್ದೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಟೀ ಕೆಟ್ಲಲ್ಲಿ ನಮಗೆ ಅದು ಹ್ಯಾಂಡಲ್ ಇರುತ್ತಲ್ವ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನೀಟಾಗಿ ನಾನು ಹೇಗೆ ತೋರಿಸ್ತಿದ್ದೀನೋ ಹಾಗೆ ತಿರುಗಿಸ್ತಾ ಇದ್ದರೆ ಮುದ್ದೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಆ್ಯಂಡ್ ನಾನು ಮೆಷರ್ಮೆಂಟ್ ಹೇಗೆ ಹೇಳಿದ್ದೀನೋ ಅದೇ ಮೆಷರ್ಮೆಂಟ್ನ ತೊಗೊಳ್ಳಿ. ಸೊ ನೀವು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತೀನಿ ರಾಗಿ ಫ್ಲೋರ್ನ ಅಂದರೂ ತಿರುಗಿಸ್ಬೋದು, ಅಥವಾ ಒಂದೇ ಸಲನೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೆಷರ್ಮೆಂಟ್ ನಿಮಗೆ ಗೊತ್ತಿದ್ದರೆ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ತಾ ಇದ್ದರೆ ಈ ಥರ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಬಿಕಾಸ್ ನಿಮಗೆಗಳು ಗೊತ್ತಾಗಬೇಕು ಹೇಗೆ ಮುದ್ದೆನ ಟೀ ಕೆಟ್ಲಲ್ಲಿ ನಾನು ತಿರುಗಿಸ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನು ವಿಡಿಯೋ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಿಲ್ಲ. ಇದನ್ನು ನೀಟಾಗಿ ತಿರುಗಿಸ್ಬಿಟ್ಟು ಸ್ಲೋ ಫ್ಲೇಮ್ ಇಟ್ಬಿಟ್ಟು ಸ್ಟವ್ನ ಮತ್ತೆ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 30 ಸೆಕೆಂಡ್ಸ್ ಮತ್ತೆ ಬಿಡಬೇಕಾಗತ್ತೆ. ಆ್ಯಂಡ್ ಮುದ್ದೆ ಚೆನ್ನಾಗಿ ಬೇಯಬೇಕು. ನಾವೆಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಬೇಯಿಸಿದ್ರೇ ಮುದ್ದೆ ಚೆನ್ನಾಗಾಗೋದು. ಇಲ್ಲ ಅಂದರೆ ಕೈಗಂಟುತ್ತೆ ಅಥವಾ ನಮಗೆ ಸ್ಟಮಕ್ ಅಪ್ಸೆಟ್ ಆಗಿಬಿಡುತ್ತೆ ನೀವು ಮುದ್ದೆ ನೀಟಾಗಿ ತಿರುಗಿಸಿಲ್ಲ ಅಥವಾ ಬೇಯಿಸಿಲ್ಲ ಅಂತ ಅಂದರೆ. ಸೊ ದಟ್ ಒಂದು 30 ಸೆಕೆಂಡ್ಸ್ ಬಿಟ್ಟಾದಮೇಲೆ ಮತ್ತೆ ನಾನು ಲಿಡ್ನ ಓಪನ್ ಮಾಡಿಬಿಟ್ಟು ಅಗೇನ್ ಸೇಮ್ ಪ್ರೋಸೆಸ್ಸಲ್ಲಿ ತಿರುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಮುದ್ದೆ ನಾವು ಚೆನ್ನಾಗಿ ಜಡ್ಕೋಬೇಕು, ಆವಾಗಲೇ ಮುದ್ದೆ ಪರ್ಫೆಕ್ಟಾಗಿ ಆಗೋದು. ನೀವಿಲ್ಲಿ ನೋಡ್ತಿದ್ದೀರಾ ಅಲ್ವಾ, ನಾನು ಯಾವುದೇ ಎಣ್ಣೆ ಬೆಣ್ಣೆ ಏನನ್ನೂ ಬಳಸಿಲ್ಲ. ಓನ್ಲಿ ನಾನು ಬಳಸಿರೋದಂತ ಅಂದರೆ ನಾನು ತಿರುಗ್ಸೋಕೆ ಹಾಕೋ ಎಫರ್ಟ್ನ ನಾನು ಜಾಸ್ತಿ ಬಳಸಿದ್ದೀನಿ ಅಷ್ಟೇ. ಸೊ ದಟ್ ನಾವು ಚೆನ್ನಾಗಿ ತಿರುಗ್ಸೋದೇ ಇಲ್ಲಿ ಎಫರ್ಟು. ಆ್ಯಂಡ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಏನಪ್ಪ ಅದು ಅಂತಂದರೆ ಒಂದು 4 ಕಲ್ಲು ಉಪ್ಪು ಹಾಕಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನನ್ನೂ ನಾನು ಯೂಸ್ ಮಾಡಿಲ್ಲ. ಒಂದು ಗಂಟಿಲ್ದೇ ಇರೋ ಥರ ಆಗುತ್ತೆ ಆ್ಯಂಡ್ ಪರ್ಫೆಕ್ಟಾಗೂ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮಗೆ ಇನ್ನೂ ಮುದ್ದೆ ತೆಳು ಇರಬೇಕು ಅಂತ ಅನಿಸಿದ್ರೆ, ಸೊ ಒಂದು ಸ್ವಲ್ಪ ರಾಗಿ ಫ್ಲೋರ್ನ ನಾನು ಹೇಳಿರೋ ಅಳತೆಗಿಂತ ಒಂದು ಸ್ವಲ್ಪ ಕಮ್ಮಿ ತೊಗೋಬೋದು. ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಮಾತ್ರ ನಾನು ಹೇಳಿರೋ ಅಳತೆನೇ ತೊಗೊಳ್ಳಿ. ಸೊ ಪರ್ಫೆಕ್ಟಾಗಿ ಆಗುತ್ತೆ. ಆ್ಯಂಡ್ ಮುದ್ದೆ ತಿರುಗಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಅಥವಾ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಿರುಗಿಸ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದು ಮುದ್ದೆ ಕಟ್ಕೋತೀನಲ್ವ, ಆ ಥರ ಚಾಪರ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ತರಕಾರಿ ಕಟ್ ಮಾಡೋದ್ರ ಮೇಲೇ ಮುದ್ದೆ ಕಟ್ಕೋತೀನಿ. ಅದಕ್ಕೆ ನೀವು ಕುಡಿಯೋ ನೀರನ್ನ ಬಳಸ್ತೀರಲ್ವ, ಆ ನೀರನ್ನ ಬಳಸಿ ಕೈ ಹಚ್ಕೊಳ್ಳೋಕ್ಕೆ. ಆಮೇಲೆ ಇದನ್ನು ಇವಾಗ ಮುದ್ದೆ ಕಟ್ಕೊಳ್ಳೋದಷ್ಟೇ. ನಿಜವಾಗ್ಲೂ ತುಂಬ ಬಿಸಿ ಇರುತ್ತೆ ಮುದ್ದೆ. ಎಷ್ಟೊಂದು ಜನಕ್ಕೆ
ಕಟ್ಟಬೇಕಾದ್ರೆ ಕೈ ಕೆಂಪಗಾಗ್ಬಿಡುತ್ತೆ. ಬಟ್ ಆದ್ರೂ ಬಿಸಿ ಇರಬೇಕಾದ್ರೇ ಕಟ್ಟಿ, ತಣ್ಣಗಾದ್ಮೇಲೆ ಆ್ಯಕ್ಚುಲಿ ಕಟ್ಟಿದ್ರೆ ಚೆನ್ನಾಗಿ ಬರಲ್ಲ ಅಥವಾ ತುಂಬ ಗಟ್ಟಿ ಆಗಿಬಿಡುತ್ತೆ ಮುದ್ದೆ. ಸೊ ಬಿಸಿಲೇ ಕಟ್ಬಿಟ್ಟು ಬಿಸಿನೇ ಸರ್ವ್ ಮಾಡಿ. ಯಾರಿಗಾದ್ರೂ ಊಟ ಮಾಡೋರಿಗೆ ಬಿಸಿ ಮುದ್ದೆ ಕೊಡೋದ್ರು ಸಮಾಧಾನನೇ ಬೇರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ನೀಟಾಗಿ ಮುದ್ದೆ ಕಟ್ಕೋತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ನಾನು ಮುದ್ದೆ ಮಾಡಿದೆ ಅಂತ. ಆ್ಯಂಡ್ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ಏನನ್ನೂ ಯೂಸ್ ಮಾಡಿಲ್ಲ. ಚೆನ್ನಾಗಿ ತಿರುಗಿಸಿದ್ರೇ ಸಾಕು, ಮುದ್ದೆ ಚೆನ್ನಾಗಾಗುತ್ತೆ. ಬೇರೆ ಏನೂ ನಾವು ಹಾಕಬೇಕಾಗಿಲ್ಲ. ಸೊ ಇವಾಗ ನಾನು ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಮುದ್ದೆ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂದರೆ ಓ ಮೈ ಗಾಡ್, ಒಂದು ಗಂಟು ಸಹ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಆಗಿದೆ. ನೀವು ಇದನ್ನು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ವೆಜ್ ಕರೀಸ್ಗಳಲ್ಲಿ ತಿನ್ಬೋದು, ಉಪ್ಸಾರು ಜೊತೆ ತಿನ್ಬೋದು, ಅಥವಾ ನಾನ್ ವೆಜ್ ಕರೀಸ್ ಜೊತೆ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಿ ಅಲ್ವಾ ಟೀ ಕೆಟ್ಲು ಬಳಸ್ಕೊಂಡು ಪರ್ಫೆಕ್ಟಾಗಿ ಮುದ್ದೆ ಹೇಗೆ ಮಾಡೋದು ಅಂತ. ಸೊ ನೀವು ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.